ಅಲ್ಲ ಭವ್ಯಕ್ಕ, ನೀವಾಗಂದ್ರೆ ಮಹೇಶಣ್ಣನ ಹುಡ್ಕೊ ಬಂದಿದ್ದ ಅಂತ. ಎಂತ ಮರ್ರ ಗಂಡನ್ ಬಿಟ್ಟಿರೋದೇ ಇಲ್ಲನ್ರಿ, ಕಣ್ಣಿಗೆ ಕಾಣ್ತಾನೆ ಇರ್ಬೇಕಾ? ಇದೊಳ್ಳೆ ಕತೆ ಆತ್ರಿ. ಅಯ್ಯೋ ಮಾರತಿ, ಹಂಗಲ್ಲ ಕಣೆ. ದೇರೆ ನನ್ನವೇನು ಗೋಳು ಒಂದ ಎರಡ ಹೇಳ. ನಿನ್ನ ಮಹೇಶಣ್ಣನ ಅವು ಎಲ್ಲ ಬಂದವಲ್ಲ, ಈ ಆದೇಶನ್ನ ದೊಡ್ಡಪ್ಪನ ಮಕ್ಕಳು ಸಂತು ಪ್ರಮೋದ ಎಲ್ಲ ಬಂದಾರಲ್ಲ, ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಎಲ್ಲ ಮನೆ ಬದಿ ಬಂದು ಸಾರ್ಕೊಂಡವಲ್ಲ. ಹ್ಞೂ, ಸಂತು ಅಣ್ಣ, ಪ್ರಮೋದ ಅಣ್ಣ, ಶ್ರೀಕಾಂತ್ ಅಣ್ಣ, ನವೀನ್ ಅಣ್ಣ ಎಲ್ಲ ಅದಾರೆ, 4-5 ಜನ ಅದಾರಲ್ಲ. ಗಮ್ಮತ್ತಿರ್ತದೆ, ಕ್ರಿಕೆಟ್ ಆಡ್ತಿರ್ತಾರೆ ಸಂಜೆ ಹೊತ್ತು. ನನಗೂ ಒಂದೊಂದಿನ ಬಾರೆ ಅಶ್ವಿನಿ ಅನ್ನೋದು. ಅವತ್ತೊಂದಿನ ಗೋಲ್ ಮಾಡಿ 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 ನಾ ಬರಲ್ಲ ಅಂದ್ರೆ ಫೋರ್ಸ್ ಮಾಡಿ ಕರ್ಕೊ ಹೋದ್ರ. ಬ್ಯಾಟಿಂಗೇ ಕೊಡಲ್ಲ ಮರ್ರ ನನಗೆ, ಬರೀ ಬಾಲ್ ಎಲ್ಲೆಲ್ಲ ಹಾಕೋದು ಹೆರ್ಕುಬ ಅಶ್ವಿನಿ ಅನ್ನೋದು. ನಾ ಅದಕ್ಕೆ ಹೋಗೋದೇ ಇಲ್ಲ ಆ ಕಡೆ. ಅವು ಬಂದರೆ ಸಂಜೆ ಹೊತ್ತು ಹೊರಗಡೆ, ನಾ ಮನೆ ಒಳಗಿಂದ ಹೊರಗಡೆ ಕಾಣೋದೇ ಇಲ್ಲ. ನೀವು ಹೇಳ್ತೀರ, ಮೊನ್ನೆ ಒಂದಿನ ನಮ್ಮ ಅಪ್ಪನೂ ಕರ್ಕೊಂಡು ಅವ್ರ ಹತ್ರನೂ ಬಾಲ್ ಹೆರ್ಗಿಸ್ತಾ ಇದ್ದಾರೆ. ಹೂನೇ, ಆ ಹುಡುಗರೇನು ನಿನ್ನೆ RCB ಮ್ಯಾಚ್ ಅಂತಲ್ಲ, ಹಂಗಾಗಿ RCB ಮ್ಯಾಚ್ ಅದೇ ಪಾರ್ಟಿ ಮಾಡೋಣ ಬನ್ನಿ ಮಹೇಶಣ್ಣ ಅಂತ ಏನು ಕರಿತಿದ್ರು. ನಮ್ಮ ಮನೇಲಿ ಇವರು ಅಷ್ಟೇ, ಅಪ್ಪ ಹೋತೀನಿ ಅಂತ ಕುಣಿದ್ರು. ನಾನು ಬೇಡ ಅಂದೆ. ಆಮೇಲೆ ನಮ್ಮ ಮನೇಲಿ ಅಮ್ಮನ ಸೋರ್ರಿ ಜೋರು ಮಾಡಿದ್ರ, ಹಂಗಾಗಿ ಸುಮ್ಮನೆ ಆದ್ರು. ತೋಟಕ್ಕೆ ಬಂದು ಸುಮಾರು ಹೊತ್ತಾಯ್ತು ಕಣೆ. ಹಂಗಾಗಿ ಮತ್ತೆ ಎಷ್ಟೊತ್ತು ಬರಲಲ್ಲ, ಹಂಗಾಗಿ ಒಂಥರ ಹೆದರಿಕೆ ಆದಂಗೆ ಅದು. ಮತ್ತೆಲ್ಲರೂ ಈ ಹುಡುಗರ ಜೊತೆಗೆ ಹೋಗಿ ಕುಡಿದಿಕ್ಕಿರೋದಕ್ಕೆ ಹೋಗ್ಯಾರ ಅಂತ, ಹಂಗಾಗಿ ನೋಡ್ಕೋಗೋಣ ಅಂತ ಬಂದೆ. ಪುಣ್ಯ ಆಚೆ ತೋಟದಲ್ಲಿ ಅದಾರ. ಓ ಹೌದನ್ರಿ ಭವ್ಯಕ್ಕ. ಅಯ್ಯೋ ಬಿಡ್ರಿ, ಎಷ್ಟಂತ ಕಾವಲು ಕಾಯಕ್ಕಾಗ್ತದ್ರಿ, ಅವರಿಗೆ ಇರ್ಬೇಕು ಅಲ್ಲ. ಅವ್ರಿಗೆ ಇರೋಂಥ ಗಂಡಸ್ರಾರು ಇರ್ತದೆ, ಇವೆಲ್ಲ ಹೇಳಿದ ಮತ್ತೆ ಕೇಳ್ದಿರ ಗಂಡಸ್ರಲ್ಲ, ಹಂಗಾಗಿ ಒಂಚೂರು ನೋಡ್ಕೊಳೋದು. ಹೋಗ್ಲಿ ಬಿಡ, ನಂದಾರ ಹೆಂಗಾರ ಆಗ್ತದೆ ಅಂತದ ಸರಿ ಮಾಡ್ತೀನಿ. ಅಲ್ಲ ನಿಂದೆ ಅಂತ ಆತ ನಂಗೆ ನೋಡು, ನೀ ಏನು ಅನ್ಕೋತೀಯ ಏನ ಕಣೆ ಅಶ್ವಿನಿ, ಬರೋಕ್ಕೂ ಆಗಲ್ಲ, ಪುರ್ಸೊತ್ತೇ ಇಲ್ಲ. ಬೇಸಿಗೆಗಾಲ ಐತಾ, ಒಂಚೂರು ಬಿಸಿಲು ಬತ್ತಿತ್ತ, ಹಪ್ಪಳ ಸಂಡಿಗೆ ಮಾಡೋದು ಸುಮಾರು ಆರ್ಡ್ರ್ ಇತ್ತು ಕಣೆ, ಹಂಗಾಗಿ ಬರೋಕ್ಕೆ ಆಗಲ್ಲ. ಮತ್ತು ಈಗ ನೋಡಿ ಮಳೆಗಾಲ ಶುರು ಆಯ್ತು, ಎಲ್ಲ ಮಾಡಿ ಮುಗಿಸಿದ ಒಳ್ಳೇದಾಯ್ತು. ಈಗ ಒಂಚೂರು ಪುರ್ಸೊತ್ತು. ಈಗ ಪುರ್ಸೊತ್ತು ಅಂದ್ರೆ ಎಂತ, ಮನೆ ಬರೀ ಕೆಲಸ ಇರ್ತಾವ. ಆದರೆ ಏನಾರಾಗಲಿ ಒಂಚೂರು ಅಶ್ವಿನಿನ ಮಾತಾಡ್ಸ್ಕೊಬರೋಣ ಅಂತ ಹೊರಟಿದ್ದೆ ಸತ್ಯವಾಗ್ಲ. ಹಾಗಾಗಿ ಬರೋಕ್ಕೆ ಆಗಲ್ಲ. ನಾನು ನಿನ್ನ ಸುದ್ದಿ ಇದು ಬೆಳ್ಳಿ ಹತ್ರ ಕೇಳೋದು ಫೋನ್ ಮಾಡಿದಾಗ, ನಿಂಗೂ ಪಾಪ ಪುರ್ಸೊತ್ತು ಸಿಗ್ಲೇನೋ, ನಿಂಗೂ ಫೋನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆಗಲೇ ಇಲ್ಲ, ಮಾತಿಗೆ ಸಿಗ್ಲ. ಹ್ಞೂ ಭವ್ಯಕ್ಕ, ನನಗೂ ಅರ್ಥ ಆಗ್ತದೆ. ಅಲ್ಲ ಬಿಸ್ನೆಸ್ ಎಲ್ಲ ಗಾನಾಗತ್ತನ್ರಿ. ಹಪ್ಪಳ ಸಂಡಿಗೆ ಸುಮಾರು ಜನ ತಗೊಂಡಂಗಿತ್ತು, ಎಲ್ಲ ವ್ಯಾಪಾರ ಎಲ್ಲ ಆದಂಗೆ ಅದೇ. ಮೊನ್ನೆ ಅಂಗಡಿಲೇ ಎಲ್ಲ ತಗೊಂಡಿದ್ರು ಅಂತ ಮಾತಾಡ್ತಿದ್ರಪ್ಪ. ಹೂನೆ, ದೇವ್ರದಯಿಂದ ಘನಾಗ ವ್ಯಾಪಾರ ಆಯ್ತು ಮಾತ್ರ. ನಾನು ಶುರು ಮಾಡೋ ಮುಂಚೆ ಭೂತರಾಯನ ಹತ್ರ ಹಿಂಗೆ ಒಂದ್ಸಲ ಪ್ರಾರ್ಥನೆ ಮಾಡ್ಕೊ ಶುರು ಮಾಡಿದ್ದ, ಹಾಗಾಗಿ ಎಲ್ಲೂ ಕೈ ಬಿಡಲ್ಲ, ಕಾಪಾಡ್ದ ಮಾತ್ರ. ಇದನ್ನು ಬಿಡಬೇಡಿ ಕಣ್ರಿ ಭವ್ಯಕ್ಕ, ಹಿಂಗೆ ಮುಂದುವರ್ಸ್ಕೊ ಹೋಗಿ. ಹೋಗಕ್ಕೆ ಈಗ ಮಳೆಗಾಲ ನಾನೆ, ಈಗೆಲ್ಲ ಹಪ್ಪಳ ಸಂಡಿಗೆ ಒಣಗಲ್ಲ. ಅದು ಘನಾಗ ಒಣಗಿದ್ರೆ ಒಂದು ವರ್ಷ ಹಿಡ್ಕೊ ತಿನ್ಬೋದು ಕಣೆ. ಒಣಗಲ್ಲ ಅಂದ್ರೆ ಒಳ್ಳೆ ಗೂಟ್ ಬರೋಕ್ಕೆ ಶುರು ಆಗ್ತದೆ, ಆಗದೇ ಇಲ್ಲ. ಈಗ ನೋಡಿ, ಈಗ ಮತ್ತೆ ಮಳೆಗಾಲ ಶುರು ಆಯ್ತು. ಈಗ ಇನ್ನೇನು ಹಂಗೆ ಹಿಂಗೆ ಅನ್ನಷ್ಟೊತ್ತಿಗೆ ನಮ್ಮ ತೋಟಕ್ಕೆ ಔಷಧಿ ಹೊಡೆಯೋದು, ಕಪ್ಪು ಹೊರ್ಸೋದು ಅಂತ ಶುರು ಆಗ್ತವ ಕೆಲಸ. ಆಮೇಲೆ ಕಳೆ ತೆಗಿ, ಕಪ್ಪು ಹೊರ್ಸು, ಔಷಧಿ ಹೊಡಿ, ಹಿಂಗೆ ಅನ್ನಷ್ಟೊತ್ತಿಗೆ ಚಳಿಗಾಲ ಶುರು ಆಯ್ತು. ಅಡಿಕೆ ಕೊಯ್ಲೆ ಶುರು, 1ನೇ ಕೊಯ್ಲೆ 2ನೇ ಕೊಯ್ಲೆ ಅಂತ ಅಡಿಕೆ ಕೊಯ್ಲು ಶುರು. ಇನ್ನೆಲ್ಲ ಆಗೋದೇ ಇಲ್ಲ. ಮತ್ತೆ ಇನ್ನೊಂದು ಬೇಸಿಗೆ ರಜೆ ಬರ್ಬೇಕು, ಆವಾಗಲೇ ನಂಗೊಂಚೂರು ಪುರ್ಸೊತ್ತು. ಹ್ಞೂನ್ರಿ, ಅದು ಹೌದಾ. ಮತ್ತೆ ನಿಂದೆಲ್ಲ ಹೊಲಿಗೆ ಕ್ಲಾಸ್ ಎಲ್ಲ ಕಲಿತಾ ಆತಾನೆ, ಎಲ್ಲ ಆತ? ಅಯ್ಯೋ ನಂದು ಎಂತ ಹೇಳ್ತೀರಿ ಭವ್ಯಕ್ಕ, ನಾನು ಮಾಡಿದ್ದು ಹಾಗೆ ಒಂದು ಲೆಕ್ಕಕ್ಕೆ ತಪ್ಪು ಅಂತ ಅನಿಸ್ಬೋದು ಅವರಿಗೆ. ನಾ ಮಾಡಿದ್ದು ಸರಿ ಅಂತ ನಂಗೆ ಅನಿಸ್ತಾ ಇದೆ, ಎಂಥದ್ದು ಗೊತ್ತಿಲ್ಲ. ಅದು ಹೊಲಿಗೆ ಕ್ಲಾಸ್ ಕಲಿಯಕ್ಕೆ ಹೋಗ್ತಿದ್ನ ಸವಿತಕ್ಕನ ಹತ್ರ. ಕಲಿಯಕ್ಕೆ ಹೋಗ್ತಾ ನಾ ಎಂತ ಮಾಡಿದೆ, ಅಪ್ಪನ ಹತ್ರ ಹೇಳಿ ಮನೇಲೆ ಮಿಷಿನ್ ತಂದು ಇಟ್ಕೊಂಡವಳು ಏನು ಮಾಡಿದೆ, ಅವತ್ತು ಬೆಳ್ಳಿ ಅಕ್ಕ ಎಲ್ಲ ಹೇಳಿದ್ಲು, ಶಾಲಿನಿ ಅತ್ತೆದೊಂದು ಬ್ಲೌಸ್ ಹೊಲಿದೆ ನೋಡೋಣ ನಾನೇ ಹೆಂಗೆ ಹೊಲಿತೀನಿ ಅಂತ. ಚೆನ್ನಾಗಿ ಬಂತು ಮಾತ್ರ ಅದು. ಶಾಲಿನಿ ಅತ್ತೆ ಏನು ಮಾಡ್ಯಾರೆ, ಪೂರ್ಣಿಮಾ ಅಕ್ಕನ ಹತ್ರ ಹೇಳ್ಯಾರ. ಪೂರ್ಣಿಮಾ ಅಕ್ಕ ಅಂತೀನಿ ನೋಡಿ, ಪೂರ್ಣಿಮಾ ಆಂಟಿ ಹತ್ರ ಹೇಳ್ಯಾರ. ಪೂರ್ಣಿಮಾ ಆಂಟಿ ಏನು ಮಾಡಿದ್ರು, ಅವ್ರದ್ದು ಬ್ಲೌಸ್ ಎಲ್ಲ ತಂದು ಕೊಟ್ಟರು. ಅವ್ರದ್ದು ಎಲ್ಲ ಚೆನ್ನಾಗಿ ಬಂತ. ಅವ್ರು ಹೋಗಿ ಅವ್ರದ್ದು ಬಾವನ್ನ ಮಗನ ಮದುವೆ ಇತ್ತಲ್ಲ, ಅವ್ರು ಅಲ್ಲಿ ಹೋಗಿ ಹೇಳಿದ್ರು, ಹಿಂಗೆ ಹೊಲಿತಾಳ ಅಶ್ವಿನಿ ಅಂತ.
ಪೂರ್ತಿ ಅವ್ರ ಮನೆದೆಲ್ಲ ಅವ್ರ ಮನೆ ಹುಡುಗಿಯರೆಲ್ಲ ಅದಾರಲ್ಲ, ಅವ್ರ ಭಾವನ ಮಕ್ಕಳು, ಆಮೇಲೆ ಪೂರ್ಣಿಮಾ ಆಂಟಿ ಮಗಳು ಅದಾಳಲ್ಲ ಅವಳ್ದು ಎಲ್ಲ ಲೆಹೆಂಗ ಎಲ್ಲದೂ ಕೊಟ್ಟರು. ನಾನು ಎಲ್ಲದೂ ಹೊಲಿದೆ, ಕ್ಲೀನಾಗಿ ಹೊಲ್ದು ಕೊಟ್ಟನ. ಅವ್ರ ಮನೆ ಹತ್ರನೇ ಅಲ್ಲ ಸವಿತಕ್ಕರ ಮನೆ, ಗೊತ್ತಾಗಿದೆ ಸವಿತಕ್ಕಗೆ ನಾ ಹಿಂಗೆ ಹೊಲಿತಾ ಇದ್ದೀನಿ ಅಂತ. ಸವಿತಕ್ಕೊಂದು ನೋಡಿ ಒಂದು ಜಗಳ ಅಂದರೆ ಮನೆ ತನಕ ಗಂಡ ಹೆಂಡತಿ ಬಂದು ಜಗಳಾಡಿ ಹೋದ್ರು ಕಣ್ರಿ. ನನ್ನ ಹತ್ರನೇ ಕಲ್ತಿದ್ದು ನೀನು, ಹಾಗೆಲ್ಲ ಹೆಂಗೆ ನೀ ಹೊಲ್ದು ಕೊಡ್ತೀಯ ನಂಗೆ ಹೇಳ್ದೇನೆ, ನೀನು ನಂಗೆ ಹೊಲ್ದು ಕೊಟ್ರು ನಂಗೆ ಕಮಿಷನ್ ಕೊಡಬೇಕು ಹಾಗೆ ಹೀಗೆ ಅಂತ ಜಗಳ ಮರ್ರ. ನಾನು ನೋಡೋಷ್ಟು ನೋಡಿದೆ ಆಯ್ತಾ. ಆಮೇಲೆ ನಾನು ಸ್ವಲ್ಪ ಒಂದು 4 ಜನ ಹತ್ರ ವಿಚಾರಿಸ್ದೆ, ನನಗೂ ಈಗ ಅಲ್ಲೆಲ್ಲ ಹೋಗಿ ಕಾಂಟ್ಯಾಕ್ಟ್ ಆಗ್ಯಾರ, ಕೊಪ್ಪದಲ್ಲೆಲ್ಲ ಸುಮಾರು ಜನ ಗೊತ್ತು. ಕೇಳಿದೆ ಹೀಗೆ ಕಲಿತು ಮುಗ್ದಿತ್ತಾತ, ನಂದೇನು ಮುಗಿಲ್ಲ ಅಂತ ಏನಿರಲ್ಲ, ಕಲ್ತು ಮುಗ್ದಿತ್ತು. ಹಿಂಗೆ ಹೊಲಿಯಂಗಿಲ್ಲನು, ಹೊಲಿದ್ರು ಅವರಿಗೂ ಕೊಡ್ಬೇಕನ್ನೋ ದುಡ್ಡು ಅಂತ ಅಂದೆ. ಹಾಗೇನಿಲ್ಲ, ನಾವು ಅವರು ಚೆನ್ನಾಗಿರ್ಬೇಕು ಅಂದರೆ ನಾವು ಮಿಷಿನ್ ತಗೊಂಡಿದ್ದೆಲ್ಲ ಅವ್ರಿಗೆ ಹೇಳಬೇಕು, ಹೇಳಿ ನಾವು ಹಿಂಗೆ ಹೊಲಿಯೋಕ್ಕೆ ಶುರು ಮಾಡ್ತೀವಿ ಅಂತ ಒಂದು ಮಾತು ನೀ ಹೇಳಿ ಶುರು ಮಾಡಬೇಕಿತ್ತು. ನೀ ಮಾಡಲ ಹೇಳಿ ಅಷ್ಟೇ, ಹಂಗಂತ ನೀನು ಮಾಡಿ ತಪ್ಪಂತ ಏನಿಲ್ಲ, ಸರಿನೇ ಅದೇ ಅಂತ ಅಂದ್ರೆ. ಹಂಗಾಗಿ ನಾವು 2 ದಿನ ಬಂದು ದಬಾಯಿಸಿದ್ರಪ್ಪ. ಅವ್ರ ಮನೆ ಮದುವೆ ಮನೆ ಬಟ್ಟೆ ಪೂರ್ತಿ ನಿಂಗೆ ಬಂದದೆ, ನನಗೇನಿಲ್ಲ ಅಂದರೂ ಒಂದು 10,000 ಲಾಸ್ ಆಯ್ತು. ನೀ ಕೊಡು ನಂಗೆ 10,000 ಅಂತ ಕೂತಾರೆ. ಸರಿ ದಬಾಯಿಸ್ದೆ ನೋಡಿ. ಆಮೇಲೆ ಹಾಗೆ ಜಗಳ ಆಯ್ತು ಕಣ್ರಿ. ಹಾಗಾಗಿ ಈಗ ಅಲ್ಲಿಗೆ ಹೋಗೋದು ಇಲ್ಲ. ಈಗ ಬ್ಯೂಟಿಷಿಯನ್ ಕೋರ್ಸು ಅಷ್ಟೇ ಅರ್ಧ ಮಾಡಿದ್ದ, ಪೂರ್ತಿ ಕಲ್ತಿರಲ್ಲ. ಹೊಲಿಗೆ ನಾ ಬೇಗ ಕಲ್ತ್ಕೊಂಡೆ, ಬ್ಯೂಟಿಷಿಯನ್ ಕೋರ್ಸ್ ನಾ ಅರ್ಧನೇ ಕಲ್ತಿದ್ದ. ಹೊಲಿಗೆ ಅಂದರೆ ಇವ್ರ ಹತ್ರ ಕಲ್ತಿದ್ದಲ್ಲ, ಸವಿತಕ್ಕಗೂ ಏನು ಹೊಲಿಗೆ ಬರಲ್ಲ. ಅದೇ ಅಣ್ಣ ಅದಾನಲ್ಲ ಹಿಮಾಂಶ ಅಣ್ಣ, ಅವನ ಹತ್ರ ಕಲ್ತಿದ್ದ. ಅದೇ ಹಿಂದಿ ಮಾತಾಡ್ತಾನಲ್ಲ ಅಣ್ಣ, ಅವನು ಚೆನ್ನಾಗಿ ಹೇಳ್ಕೊಡ್ತಿದ್ದ, ನಾನು ಚೆನ್ನಾಗಿ ಕಲ್ತಿದ್ದೆ. ಬ್ಯೂಟಿಷಿಯನ್ ಕೋರ್ಸ್ ಇನ್ನೂ ಕಂಪ್ಲೀಟ್ ಆಗಲ್ಲ. ನನ್ನ ಫ್ರೆಂಡ್ ಒಬ್ಳು ಕೊಪ್ಪದಲ್ಲಿ ಅದಾಳೆ, ಅವಳು ಬಾ ಇಲ್ಲೇ ಮಾಡ್ಬೋದು ಅಂತ ಹೇಳಾಳೆ. ಅಲ್ಲೆಲ್ಲ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡ್ತಾರಂತೆ ಕಣ್ರಿ. ನಾವೀಗ ಶಾಪೆಲ್ಲ ಓಪನ್ ಮಾಡಿದ್ರೆ ಸರ್ಟಿಫಿಕೇಟಿಗೆ ಫ್ರೇಮ್ ಎಲ್ಲ ಹಾಕಿಸಿ ಹಿಂಗೆ ತಕ್ಬೋದಾ? ಹಂಗಾಗಿ ಹ್ಞೂ ಸರಿ, ಒಂಚೂರು ಪ್ರೈಸ್ ಜಾಸ್ತಿ ಆಗ್ತದೆ, ಮತ್ತು ಎಂತ ಮಾಡೋಕ್ಕಾಗಲ್ಲ. ಸರಿ ಹಂಗಾರೆ ಬರ್ತೀನಿ ಅಂತ ಅಂದಿನಿ. ಈಗ ಬೇಸಿಕ್ಸ್ ಅಂತೆ ಸ್ವಲ್ಪ ಇಲ್ಲಿ ಕೊಪ್ಪದಲ್ಲೇ, ಆಮೇಲೆ ಅಡ್ವಾನ್ಸ್ ಕೋರ್ಸಿಗೆಲ್ಲ ಶಿವಮೊಗ್ಗದಲ್ಲಿ ಹೇಳ್ಕೊಡ್ತಾರಂತೆ. ಮೊದಲು ಇಲ್ಲಿ ಬೇಸಿಕ್ಸ್ ಕಲಿಸ್ಕೊಂಡು ಆಮೇಲೆ ಅಲ್ಲಿ ಶಿವಮೊಗ್ಗಕ್ಕೆ ಹೋಗೋಣ ಅಂತ ಅಂದ್ಕೊಂಡೀನಿ. ಓ ಹೌದಾನೆ ಅಶ್ವಿನಿ, ಸಾಲಿನಿ ಅಕ್ಕ ಅವತ್ತು ಹೇಳಿದ್ರು ಕಣೆ, ಬ್ಲೌಸ್ ಕೊಟ್ಟಿದ್ದೆ ಚೆನ್ನಾಗಿ ಹೊಲ್ದಾಳೆ ಅಶ್ವಿನಿ ಅಂತ ಹೇಳಿದ್ರ. ಹಿಂಗೆ ಸುಮಾರು ಆರ್ಡ್ರ್ ಬಂತಾ? ಇವರು ಪೂರ್ಣಿಮಕ್ಕರ ಮನೆ ಮದುವೆದ ಆರ್ಡ್ರೆಲ್ಲ ಬಂತಾ? ಗಾನಾಗ ಆತು ಬಿಡು. ಹಂಗಾರೆ ನೀನು ಧೈರ್ಯದಲ್ಲಿ ಇರ್ಬೇಕು ನೋಡು, ಒಳ್ಳೆ ಚೆನ್ನಾಗಿ ಧೈರ್ಯದಲ್ಲಿ ಎದುರಿಸಿಯ ಕಣೆ. ಹಿಂಗೆ ಜೀವನದಲ್ಲಿ ಇಷ್ಟೇ, ಇನ್ನೇನು ಅಲ್ಲ ಜೀವನ ಅಂದರೆ. ಗೊತ್ತಿರ್ತಾವ ಅವು ಇವು ಸವಾಲುಗಳು, ಧೈರ್ಯವಾಗಿ ಎದುರಿಸ್ಬೇಕು ಅಷ್ಟೇ ಜೀವನ, ಮತ್ತೆಂಥದ್ದು ಅಲ್ಲ ನೋಡು. ಹೌದು ಮಾರ್ರ, ಮೊದಲು ಹೆದರಿಕೆ ಆಗ್ತಿತ್ತು. ಈಗ ಎಷ್ಟು ದಿನ ಅಂತ ಹೆದರು ಕೂರ್ತೀರ? ಎಷ್ಟು ದಿನ ಬರ್ತಾರೆ ನಮ್ಮ ಮನೆಗೆ ಯಾರು ಸಮಾಧಾನ ಮಾಡೋಕ್ಕೆ? ನಮ್ಮ ಜೀವನ ನಾವೇ ನಡೆಸ್ಬೇಕಲ್ಲ. ಹಾಗಾಗಿ ನಾನೀಗ ಧೈರ್ಯ ತಗೊಂಡೀನಿ, ಏನಾದರೂ ಎದುರಿಸ್ತೀನಿ ಅಂತ ಒಂದು ಮನ್ಸಲ್ಲಿ ಧೈರ್ಯ ತಗೊಂಡೀನಿ. ಯಾರಿಲ್ಲ ಅಂದರೆ ಅಪ್ಪ ಅಮ್ಮ ಜೊತೆಗದಾರೆ, ದೇವ್ರ ಜೊತೆಗದಾನೆ ಅನ್ನೋದೊಂದು ಗೊತ್ತು. ಅಷ್ಟಿದ್ಮೇಲೆ ತಲೆನೂ ಕೆಡ್ಸ್ಕೊತಿಲ್ಲ. ಈಗ ನಾನು ಹೇಳ್ತೀರಾ ಹೇಳಿ, ಮಾತಾಡ್ತೀರಾ ಮಾತಾಡ್ತೀವಿ, ಬೈತೀರಾ ಬೈರಿ ಅಷ್ಟೇ. ಹಾಗೆ ಅನ್ಕೊಂಡು ಸುಮ್ಮನದೀನಿ. ನಿಮಗೆ ಗೊತ್ತಾ, ಊರು ಮನೇಲಿ ಸ್ವಲ್ಪ ಮಾತಾಡಿದ್ರನ್ರಿ. ಮೊನ್ನೆ ಪೂಜೆ ಇತ್ತಲ್ಲ ದೇವ್ರ ಬಂದಲೆ, ನೀವು ಬಂದಿರಲ್ಲ ಬರಂಗಿರಲ್ಲ ಅಂತ ಅಂದರು ಇವರು ಶಾರದಾಜಿ ಸಿಕ್ದವ್ರು. ಹ್ಞೂನೇ, ನಂಗೆ ಅವತ್ತೇ ಬರಂಗಿರಲ್ಲ, ಹಂಗಾಗಿ ನಾ ಬರಲ್ಲ. ಅವತ್ತು ಅಷ್ಟೇ ಅಪ್ಪ, ಈ ಮಂಗಳ ಮದೇ ಮಾನ್ಸನಮ್ಮ, ಅಯ್ಯೋ ಅವಳಿಗೆ ಡೆಲಿವರಿ ಆಗ್ಯದಂತೆ, ಹೆಣ್ಣು ಪಾಪು ಅಂತೆ. ಅಯ್ಯೋ ದೇವ್ರೆ, ಅದೊಂದು ಮಾಡೋದು ನೋಡಿದ್ರೆ ಪ್ರಪಂಚಕ್ಕೆ ಇಲ್ದಿದ್ದು ಮಾಡ್ದಂಗೆ ಮಾಡ್ತದಪ್ಪ. ನನಗೆ ಇನ್ನೂ 35-40 ಇಯರ್ಸ್ ಅಷ್ಟೇ, ನಾನು ಇಷ್ಟು ಬೇಗ ಅಜ್ಜಿ ಆಗಿದ್ದೀನಿ. ಹಾಗೆ ಹೀಗೆ ಅಂತ ಎಂತೆಲ್ಲ ಕೊಚ್ಚಿ ಕಾಣಿಸ್ತಿತ್ತು ಗೊತ್ತಾ? ಅದು ಯಾರ ಹತ್ರ? ಅದೇ ಸಣ್ಣನ ಅಕ್ಕನ ಹತ್ರ ಹೇಳ್ಕೊಂಡು ಏನು ಬಿತ್ತರಿಸ್ತಿತ್ತಪ್ಪ. ಅದೇ ಸಣ್ಣನ ಅಕ್ಕ ಅಂತಿದ್ರು, ಈ ಹೆಂಗ್ಸಿ ಎಂತಕ್ಕೆ ಹಿಂಗೆ ಮಾಡ್ತದೇನೋ ಅಂತ. ಆಮೇಲೆ ಮತ್ತೆ ನಾನು ಅಲ್ಲಿ ನಾನು ಹೋಗೋಕ್ಕೂ ಸುಮ್ಮನೆ, ಅಮ್ಮನೂ ಅಲ್ಲಿ ಹೋದ್ರೆ ಅಮ್ಮ ಹೋಗೋಕ್ಕೂ ಹೇಳೋದು ಹುಟಿ ಮೇಲೆ. ಕೆಲವೊಬ್ಬೊಬ್ಬರೆಲ್ಲ ದೊಡ್ಡ ಇದು ಶ್ರೀಮಂತಿಕೆ ಅಂತ ಎಲ್ಲೆಲ್ಲೋ ಮದುವೆ ಮಾಡಿಕೊಟ್ರು. ನಮ್ಮ ಅಳಿಯವಂತೂ ದೇವ್ರೆ ಅಂತಪ್ಪ, ದೇವ್ರಂತ ಮನುಷ್ಯ, ವಾರಿ ಒಳ್ಳೆಯವರು. ಇವಾಗ ಎಲ್ಲೆಲ್ಲೋ ಮದುವೆ ಮಾಡಿಕೊಟ್ಟವರೆಲ್ಲ ಬಿಟ್ಟು ಇಲ್ಲಿ ಮನೆಗೆ ಬಂದು ಕೂತ್ಕೊಂಡಿದ್ದಾರೆ. ಅವ್ರ ಅಮ್ಮ ಎಲ್ಲ ಕುಡ್ಕೊಂಡು ಊರ ಮೇಲೆ ತಿರುಗೋದಂತೆ. ಆ ಥರ ಎಲ್ಲ ಹಲ್ಬಂಗ ನಮ್ಮ ಮನೇಲಿಲ್ಲಪ್ಪ, ಶಿಸ್ತು
ಇತ್ತು ಅಂದರೆ ನಮ್ಮನೇಲಿ ನೋಡಿ ಕಲಿಬೇಕು ಎಲ್ಲರೂ ಅಂತ ಅಂತಿತ್ತು. ಅವು ಏನು ಉರಿತವೆ ಅಂದರೆ ಅದೇ ಸಹ ನನ್ನ ಅಕ್ಕ ಅದೇ ಅಂತಿತ್ತು. ಅದು ಅಮೃತಕ್ಕ, ಈ ಹೆಂಗ್ಸ್ ಎಂತಕ್ಕೆ ಹಿಂಗೆ ಉರಿತಾ ಅದೇನೋ ಮಾರೈತಿ ಅಂತಿತ್ತು. ಅವು ಏನಾರು ಹೇಳೋದು ಹೇಳ್ಕೊಂಡ್ಲಿ ಮಾರೈತಿ, ನೀನು ಧೈರ್ಯದಲ್ಲಿ ಎದುರಿಸ್ತಾ ಇದೆಯಲ್ಲ ಅದು ನೋಡಿ ಖುಷಿ ಆಯ್ತು ಅಶ್ವಿನಿ. ಹಿಂಗಿರ್ಬೇಕು ಕಣೆ ಹೆಣ್ಮಕ್ಳು ಅಂದರೆ.